ನನ್ನ ಲೈಫ್ ಟೈಮಲ್ಲಿ ಇಷ್ಟೊಂದು ಕೋಡ್ ಬರ್ದಿಲ್ಲ ನಾನು. ಇದು ಸಖತ್ತಾಗಿ ಜನ್ರೇಟ್ ಮಾಡಿದೆಯಲ್ಲ. ಒಂದು ಮತ್ತೆ ವಿಡಿಯೋದೆಲ್ಲ ಹಾಕಿ ಜನರೇಟ್ ವಿಡಿಯೋ ಅಂತ ಕೊಟ್ಟರೆ ಬರುತ್ತೆ. ನಿಮ್ಮ ಮೊಮ್ಮಕ್ಕಳು ನಿಂಗೆ ಬೈತಾರೆ? ಏನಿಲ್ಲಮ್ಮ, ಸುಮಾರು ವರ್ಷದ ಹಿಂದೆ ನನ್ನ ಸೆಟ್ಗೆ ಒಂದು ಬೇಕಾದ್ರೆ ಜಮೀನು ಬಂದಿತ್ತು. ಅಪ್ಪ ದೇವರೇ, ನಂಗೆ ಮಹೇಶ್ ಅಂತ ಗಂಡ ಸಿಗಲಪ್ಪ. ಯಾಕೆ ಬ್ರೋ ಈಗ ಕೂತಿದ್ಯಾ ಒಳ್ಳೆ ಕಪ್ಪೆ ಥರ ಸಪ್ಪೆ ಮೊರೆ ಹಾಕ್ಕೊಂಡು? ಊನಣ್ಣ, ಈ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು, ಎಲ್ಲಿ ನೋಡಿದ್ರು ಏ ನನ್ಗಂತೂ ತಲೆ ಕೆಟ್ಟೋಗಿದೆ. ಒಬ್ಬ ನೋಡಿದ್ರೆ ಇಮೇಜ್ ಜನರೇಷನ್ ಅಂತಾನೆ, ವಿಡಿಯೋ ಜನರೇಷನ್ ಅಂತಾನೆ, ಪಾಡ್ಕಾಸ್ಟ್ ಅಂತಾನೆ. ಅದಕ್ಕೆ ಇಷ್ಟು ಟೆನ್ಷನು? ಅಯ್ಯೋ, ನನ್ಗಂತೂ ತಲೆ ಕೆಟ್ಟೋಗಿದೆ ಅಣ್ಣ. ಹೆಂಗಿವೆನ ಕಲಿಯೋದಣ್ಣ? ನನಗೂ ಕಲಿಬೇಕು ಅಂತ ಅನಿಸ್ತಿದೆ. ಈ ಟೆಕ್ನೋಮಯ ಕನ್ನಡ ಚಾನಲ್ ಇರೋದೇ ಅದಕ್ಕೆ. ನೀನೇನು ತಲೆ ಕೆಡ್ಸ್ಕೊಬೇಡ, ಇದಕ್ಕೆಲ್ಲ 5-6 ವೆಬ್ಸೈಟ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಹೌದಲ್ಲ, ಒಂದೇ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಒಂದೇ ವೆಬ್ಸೈಟ್ ಅಲ್ಲಿ ಲಾಗಿನ್ ಮಾಡಿದ್ರೆ ಇಮೇಜ್ ಜನರೇಷನ್, ವಿಡಿಯೋ ಜನರೇಷನ್, ಪಾಡ್ಕಾಸ್ಟ್. ವಾವ್, ಯಾವ್ದು ಬ್ರೋ? ನನ್ಗೂ ಹೇಳ್ಕೊಡಿ. ಅದ್ರ ಬಗ್ಗೆನೇ ಈ ವಿಡಿಯೋ ನೋಡು, ಆಮೇಲೆ ಕೊನೆಗೆ ಹೇಳು ಹೇಗಿದೆ ಅಂತ. ಹಾಯ್ ಸೋಲ್ಜರ್ಸ್, ಈ ಟೆಕ್ನೋಮಯ ಕನ್ನಡ ಚಾನಲ್ಗೆ ಮರಳಿ ನಿಮಗೆಲ್ಲ ಅದೇನು ಅಂದ್ರೆ ಜನರೇ, ನಾನು ಅಬ್ಸರ್ವ್ ಮಾಡಿದಾಗೆ ನಮ್ಮ ಜನರು ಈ AI-ನ ಕ್ರಿಯೇಟಿವಿಟಿ ಮತ್ತು ಎಜುಕೇಶನ್ಗೆ ಯೂಸ್ ಮಾಡ್ಕೊಳ್ಳೋದು ತುಂಬಾ ಕಮ್ಮಿ. ಹಂಗೂ ಯಾವ್ದಾವ್ದೋ ವೆಬ್ಸೈಟ್ಗೆ ಹೋಗಿ ರಿಜಿಸ್ಟರ್ ಆಗಿ ಕ್ರಿಯೇಟ್ ಮಾಡೋಣ ಅಂತ ಒಂದು 3-4 ಇಮೇಜ್ ಕ್ರಿಯೇಟ್ ಮಾಡೋಷ್ಟರಲ್ಲಿ ಅಪ್ಗ್ರೇಡ್ ಮಾಡ್ಕೊಳ್ಳಿ ಪ್ರೋ ವರ್ಷನ್ಗೆ ಅಂತೇಳಿ ಕಾಸು ಕೇಳೋ ಈ AI ಜಗತ್ತಿನಲ್ಲಿ ನಮಗೆಲ್ಲ ಅಭ್ಯಾಸ ಆಗಲಿ ಉಪಯೋಗ ಆಗಲಿ ಅಂತ ಎಲ್ಲರಿಗೂ ಫ್ರೀಯಾಗಿ ಕೊಡ್ತಾ ಇದ್ದಾನೆ. ಅದೇ ನಮ್ಮ ಸುಂದರ್ ಪಿಚ್ಚೈ ಮಾಮ ರಿಲೀಸ್ ಮಾಡಿರೋ ಗೂಗಲ್ AI ಸ್ಟುಡಿಯೋ. ನಿಜವಾಗ್ಲೂ ಹೇಳ್ತೀನಿ, ಇದು ಎಂಥ ಅದ್ಭುತ ಒಂದು ಪ್ಲಾಟ್ಫಾರ್ಮ್ ಅಂತಂದರೆ, ಇದರಲ್ಲಿ ನಾವು ಡಿಫ್ರೆಂಟ್ ಮಾಡೆಲ್ ಜೊತೆ ಚಾಟ್ ಮಾಡಿ ಇಮೇಜ್ ಜನ್ರೇಟ್ ಮಾಡ್ಬೋದು, ವಿಡಿಯೋ ಜನ್ರೇಟ್ ಮಾಡ್ಬೋದು, ಆಡಿಯೋ ಜನ್ರೇಟ್ ಮಾಡ್ಬೋದು. ಅಷ್ಟೆಲ್ಲ ಯಾಕೆ, ಆ್ಯಪ್ ಕೂಡ ಬಿಲ್ಡ್ ಮಾಡ್ಬೋದು. ಅದು ಎಲ್ಲನೂ ಫ್ರೀ ಸದ್ಯಕ್ಕಷ್ಟೇ. ಇದು ಕೂಡ ಪೇಯ್ಡ್ ಆಗೋಷ್ಟರಲ್ಲಿ ನಾವು ಕಲ್ತ್ಕೊಂಡು ಗ್ರೋ ಆಗೋಣ. ಆಮೇಲೆ ಈ ನಮ್ಮ ಟೆಕ್ನೋಮಯ ಕನ್ನಡ ಚಾನಲ್ಗೆ ಒಂದು ಮೇಯ್ನ್ ರೂಲ್ ಇದೆ. ಅದೇನಪ್ಪ ಅಂತಂದರೆ, ನಾವು ಯಾವುದೇ ಒಂದು ವಿಷಯನ ಕಲಿಯೋದಕ್ಕೆ ಮುಂಚೆ ಅಥವಾ ಯಾವುದೇ ಒಂದು ವಸ್ತುನ ತಗೊಳ್ಳೋಕೆ ಮುಂಚೆ 4 ಪಾಯಿಂಟ್ನ ಮೈಂಡಲ್ಲಿ ಇಟ್ಕೋಬೇಕು. ಅಂದರೆ 3W1H ಅಂತ. ಏನಿದು ಅಂದರೆ, ಅದು ಏನು, ಯಾಕೆ, ಎಲ್ಲಿ ಸಿಗುತ್ತೆ, ಹೇಗೆ ಅದನ್ನು ಯೂಸ್ ಮಾಡೋದು. ಸೊ ಇಷ್ಟು ಮೈಂಡಲ್ಲಿ ಇಟ್ಕೊಂಡ್ರೆ ದುಡ್ಡು ಕೂಡ ಸೇವ್ ಆಗುತ್ತೆ, ನಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ, ನಮ್ಮ ಎನರ್ಜಿ ಕೂಡ ಸೇವ್ ಆಗುತ್ತೆ, ನಾವು ಹೋಗೋ ದಾರಿ ತುಂಬ ಸುಲಭ ಆಗುತ್ತೆ. ಸೊ ಈ ವೆಬ್ಸೈಟ್ ಓಪನ್ ಮಾಡಿದ್ರೆ ಇಂಟರ್ಫೇಸ್ ಈ ಥರ ಇರುತ್ತೆ. ಇದೇ ನೋಡಿ ಆ ಪವರ್ಫುಲ್ ವೆಬ್ಸೈಟ್. ಸೊ ಈ ವೆಬ್ಸೈಟಲ್ಲಿ ಲೆಫ್ಟ್ ಸೈಡ್ ಕಾಣಿಸೋದೆಲ್ಲನೂ ನಿಮಗೆ ಆಪ್ಷನ್ಸ್, ನಾವು ಬಿಲ್ಡ್ ಮಾಡೋದಕ್ಕೆ ಟೂಲ್ಸ್, ಸಬ್ ಟೂಲ್ಸ್ ಅಂತ. ಸೊ ಈ ರೈಟ್ ಸೈಡಲ್ಲಿ ಏನಿದೆ ಅದು ಮಾಡಲ್ಸ್. ನೋಡಿ, ಇದೊಂದು ಮಾಡಲು, ಲೇಟೆಸ್ಟ್ ಮಾಡಲ್ ಬಂದು Gemini 2.5 Pro ಸೆಲೆಕ್ಟ್ ಮಾಡಿಕೊಂಡು ನಾವು ChatGPT ಈಗ ಚಾಟ್ ಮಾಡ್ತೀವಿ, ಚಾಟ್ ಬೋಟು ಆ ಥರ ಚಾಟ್ ಮಾಡೋಣ. ಏನಾದರೂ ಒಂದು ಕ್ವಶನ್ಸ್ ಕೇಳೋಣ. ವಾಟ್ ಈಸ್ ಗೂಗಲ್ AI ಸ್ಟುಡಿಯೋ? ಸೊ ನಮಗೆ ಫ್ರೀ ಅಲ್ವಾ, ಇಷ್ಟು ಟೋಕನ್ಸ್ ಇರುತ್ತೆ ಅಂತ. 10,48,576 ಟೋಕನ್ಸ್ ಕೊಟ್ಟಿರ್ತಾರೆ. ಖಾಲಿನೇ ಆಗಲ್ಲ ನಿಮಗೆ ಚಾಟಲ್ಲಿ. ಈ ಖಾಲಿ ಆಯಿತು ಅಂತಂದರೆ ಇನ್ನೊಂದು Gmailನಲ್ಲಿ ಲಾಗಿನ್ ಮಾಡಿಬಿಟ್ಟು ಅದನ್ನು ನೀವು ತೊಗೋಬೋದು. ನೋಡಿ ಇಲ್ಲಿ ಏನೇನು ಮಾಡ್ಬೋದು ಅಂತ. ಇದರಲ್ಲಿ ಕಂಟೆಂಟ್ ಕ್ರಿಯೇಷನ್ ಮಾಡ್ಬೋದು, ನಾವು ಟೆಕ್ಸ್ಟ್ ಜನ್ರೇಷನ್ ಮಾಡ್ಬೋದು, ಇಮೇಜ್ ಟು ವಿಡಿಯೋ ಕ್ರಿಯೇಷನ್ ಮಾಡ್ಬೋದು. ಸೊ ನಮ್ಮ ನೋಟ್ಸ್ನ ಇಲ್ಲ PDFನ ಸಮರೈಸ್ ಮಾಡ್ಬೋದು, ಅಪ್ಲಿಕೇಶನ್ ಡೆವಲಪ್ಮೆಂಟ್ ಮಾಡ್ಬೋದು. ಸೂಪರ್ ಅಲ್ವಾ, ಸಖತ್ತಾಗಿದೆ. ಚಾಟ್ಗೆ ಹೋಗಿ ಇಲ್ಲಿ ನೋಡಿ, ಇಲ್ಲಿ URL ಕಂಟೆಕ್ಸ್ಟ್ ಟೂಲ್ ಅಂತ ಇದೆ. ಏನಪ್ಪ ಇದು URL ಕಂಟೆಕ್ಸ್ಟ್ ಟೂಲ್ ಅಂತಂದರೆ, ತುಂಬ ಜನ ಪೇಪರ್ ಓದೋರು ಇರ್ತಾರಲ್ವ, ಪೇಪರ್ ಓದೋದಕ್ಕೆ ಕಷ್ಟ ಆಗ್ಬೋದು. ಅದಕ್ಕೆ ಏನಾದ್ರೆ, ಈ URLನ ಕಾಪಿ ಮಾಡಿಕೊಂಡು, ಸೊ here is the URL, ಸೊ ಪೇಸ್ಟ್ ಮಾಡಿದ್ದೀನಿ, ನಾನು ಜನರೇಟ್ ಮಾಡ್ತೀನಿ. ಏನಿದೆ ಸ್ಪೆಷಾಲಿಟಿ ಅಂತ ನೋಡೋಣ. ವೆಬ್ಸೈಟ್ ಏನಿದೆ ಅದನ್ನ ಓದೋ ಅವಶ್ಯಕತೆನೇ ಇಲ್ಲ. ನಮಗೆ ಮೇನ್ ಪಾಯಿಂಟ್ಸ್ ಎಲ್ಲನೂ ಸ್ಟ್ರಕ್ಚರ್ಡ್ ವೇನಲ್ಲಿ ಕೊಟ್ಬಿಡುತ್ತೆ, ಅಷ್ಟೇ ನಾವು ತಿಳ್ಕೊಬೋದು ಆರಾಮಾಗಿ. ಎ ಗೌರ್ಮೆಂಟ್ ರಿಪೋರ್ಟ್ಸ್ ಆನ್ ಎ ಬೆಂಗಳೂರು ಸ್ಟ್ಯಾಂಪೆಡ್ ಆಸ್ ಅಟ್ರಿಬ್ಯೂಟೆಡ್ ಎ ಬ್ಲೇಮ್ ಟು RCB. ಇದು ಇಂಗ್ಲೀಷಲ್ಲಿದೆ, ನನಗೆ ಕನ್ನಡದಲ್ಲಿ ಬೇಕು ಅಂತಂದರೆ ಪ್ಲೀಸ್ ಗಿವ್ ಇನ್ ಕನ್ನಡ. ನೋಡಿ, ಕರ್ನಾಟಕದ ಪ್ರಮುಖ 5 ಸುದ್ದಿಗಳನ್ನು ಇಲ್ಲಿ ನೀಡಲಾಗಿದೆ. ಎಷ್ಟು ನೀಟಾಗಿ, ಎಷ್ಟು ಚೆನ್ನಾಗಿ ಕೊಟ್ಟಿದ್ದೀನಿ. ಓಕೆ, ಮತ್ತು ಸೊ ಅದೇ ಥರ ನೇಟಿವ್ ಸ್ಪೀಚ್ ಜನ್ರೇಷನ್ ಅಂತ ಇದೆ. ಸೊ ಇದೇನಪ್ಪ ಅಂತಂದರೆ, ಸೊ ನೀವು ಕೆಲವೊಂದು ಟೆಕ್ಸ್ಟ್ ಕೊಟ್ಟಿರ್ತೀರ, ಪಾಡ್ಕಾಸ್ಟ್ ರೂಪದಲ್ಲಿ ನಿಮಗೆ ಔಟ್ಪುಟ್ ಕೊಡುತ್ತೆ. ಇಲ್ಲಿ ನೋಡಿ, ಫಸ್ಟ್ ಸ್ಪೀಕರು, ಸೆಕೆಂಡ್ ಸ್ಪೀಕರು ಇಬ್ಬರು ಮಾತಾಡ್ತಾ ಇದ್ದರೆ
ಇಬ್ಬರು ಡೈಲಾಗ್ಸು ಕೊಡಬೇಕು ಇಲ್ಲಿ. Hello, we're excited to show you our native speech capabilities. ಓಕೆ, ಇದು ಸ್ಟ್ರೀಮ್ ಆಪ್ಷನ್ನು. ಈ ಟಾಕ್ ಆಪ್ಷನ್ ತಗೊಂಡ್ರೆ ಅದ್ರ ജೊತೆ മാതാಡ್ಬೋದು ನಾವು. കണക്ട് ಆಗ್ತಿದೆ. ഹായ് ദേർ. എന്താണ് നിങ്ങളുടെ ചോദ്യം? എന്റെ ഗുരുവായൂരപ്പ എന്തെല്ലാം പൊട്ടി ഇവിടെ ഒന്ന് ചുച്ചണി ഇവിടെ. ನಾನು മലയാളം അല്ല, കന്നഡ. മനസ്സിലായി, നിങ്ങളൊരു കന്നഡക്കാരനാണ്. എന്താണ് നിങ്ങളുടെ ചോദ്യം? ಅಲ್ವಾ ತಪ್ಪು ಮಾಡುತ್ತೆ. മനസ്സിലായി. ಹಲೋ, I'm here to help you today. ಡು ಯು ನೋ ಕನ್ನಡ? ಕನ್ನಡದಲ್ಲಿ ಒಂದು ಪದ್ಯವನ್ನು ಹೇಳು. ಖಂಡಿತ ಹೇಳುತ್ತೇನೆ ಕೇಳಿ. ನೆಲದ ಮೌನ ಕವಿದ ತಾರೆಗಳಂತೆ ಮಿನುಗುತ್ತಿವೆ. ಸಮಯದ ಸಾಗರದಲ್ಲಿ ಕನಸುಗಳ ಹಡಗು ತೇಲುತ್ತಿವೆ. ಹೊಸ ದಿಗಂತಗಳ ಹುಡುಕಾಟದಲ್ಲಿ ಮನದ ದೀಪ ಬೆಳಗುತ್ತಿವೆ. ನಿನ್ನ ಜೀವನದ ಪಯಣ ಸಾಗಲಿ ಸದಾ ಹೊಸ ಹರ್ಷದೊಂದಿಗೆ. ಸೂಪರ್ ಅಲ್ವಾ? ನೆಕ್ಸ್ಟ್ ಬಂದು ಇಸ್ ಒನ್ ಆಫ್ ದ ಬೆಸ್ಟ್ ಟೂಲ್. ಸೊ ನಾವು ಲಿಟ್ರಲಿ ಏನು ಬೇಕಾದರೂ ಶೇರ್ ಮಾಡಿ ನಮ್ಮ ಡೌಟ್ಸ್ನ ಕೇಳ್ಬೋದು. ಈಸಿಯಾಗಿ ನೀವು ಕನ್ನಡದಲ್ಲೇ ಕೇಳ್ಬೋದು. ಸ್ಕ್ರೀನ್ ಶೇರ್ ಮಾಡೋಣ, ನೋಡೋಣ ಹೇಗೆ ಹೇಳುತ್ತೆ ಅಂತ. ಫಾರ್ ಎಕ್ಸಾಂಪಲ್ ನನಗೀಗ ಇದು ಸ್ಕ್ರೀನ್ ಶೇರ್ ಮಾಡಿದೆ ನಾನು. ದೆರ್ ಈಸ್ ಎ ಪೈಥಾನ್ ಕೋಡ್. ಕ್ಯಾನ್ ಯು ಎಕ್ಸ್ಪ್ಲೈನ್? Yes, I can see the Python code now. It defines a function called sum that takes two arguments, a and b, and returns their sum. Then, it prompts the user to enter two numbers, converts them to integers, and stores them in variables a and b. ಸೊ ನಾನು ಈಗ ಏನು ಮಾಡಿದೆ ಅಂತಂದರೆ ಈ ಒಂದು ಬ್ರಾಕೆಟ್ನ ನಾನು ತೆಗೆದುಬಿಟ್ಟೆ. ನೋಡೋಣ Yes, ಹೇಗೆ ಫಿಕ್ಸ್ I see ಮಾಡೋದು that you ಅಂತ. removed the closing parentheses after the text. Enter first number. This caused a, quote, syntax error. ನಾಟ್ ಇನ್ ಇಂಗ್ಲಿಷ್. ಕ್ಯಾನ್ ಯು ಈ ಎಕ್ಸ್ಪ್ಲೈನ್ ಇನ್ ಕನ್ನಡ? ಕೋಡ್ನಲ್ಲಿ ಸಮ್ ಅಂತ ಒಂದು ಫಂಕ್ಷನ್ ಇದೆ. ಅದು ಎರಡು ಸಂಖ್ಯೆಗಳನ್ನು ಎ ಮತ್ತು ಬಿ ತೆಗೆದುಕೊಂಡು ಅವುಗಳ ಮೊತ್ತವನ್ನು ಹಿಂತಿರುಗಿಸುತ್ತದೆ, ಮೊತ್ತವನ್ನು ಪ್ರಿಂಟ್ ಮಾಡುತ್ತದೆ. ನೀವು ಕನ್ನಡದಲ್ಲಿ ಬೇರೆ ಯಾವುದೇ ಪ್ರಶ್ನೆಗಳನ್ನು ಹೊಂದಿದ್ದೀರಾ? ಸಮಸ್ಯೆಯನ್ನು ಸರಿಪಡಿಸಲು ನೀವು ಲೈನ್ 7 ರಲ್ಲಿ ಕಾಣೆಯಾಗಿರುವ ಮುಚ್ಚುವ ಬ್ರಾಕೆಟ್ ಅನ್ನು ಸೇರಿಸಬೇಕು. ನೀವು ಲೈನ್ 7 ಅನ್ನು ಈ ರೀತಿ ಅಪ್ಡೇಟ್ ಮಾಡಿದರೆ ಸಿಂಟ್ಯಾಕ್ಸ್ ಎರರ್ ಸರಿಯಾಗುತ್ತದೆ. ಮುಚ್ಚುವ ಬ್ರಾಕೆಟ್ ಇದು. Perhaps another question I can help you with? No, thank you. How to import video or media? To import video or media in Wondershare Filmora, you can click on the Import button in the center of the screen, which says Videos, Audios, and Images. You can also drag and drop your media files into the area below the timeline, which says Drag and drop media and effects here to create your video. Do you have a specific file? ಇದಕ್ಕೆ ಝೂಮ್ ಎಫೆಕ್ಟ್ ಹೇಗೆ ಆ್ಯಡ್ ಮಾಡೋದು? ಝೂಮ್ ಎಫೆಕ್ಟ್ ಸೇರಿಸಲು ನೀವು ಎಡಭಾಗದಲ್ಲಿರುವ ವಿಡಿಯೋ ಎಫೆಕ್ಟ್ಸ್ ಅಡಿಯಲ್ಲಿ ಝೂಮ್ ಅನ್ನು ಆಯ್ಕೆ ಮಾಡಬಹುದು. ನಂತರ ನಿಮಗೆ ಬೇಕಾದ ಝೂಮ್ ಎಫೆಕ್ಟ್ ಅನ್ನು ನಿಮ್ಮ ವಿಡಿಯೋ ಕ್ಲಿಪ್ಗೆ ಟೈಮ್ಲೈನ್ನಲ್ಲಿ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಬಹುದು. ಕೇಳಿ, ನಿಮಗೆ ಗೂಗಲ್ AI ಸ್ಟುಡಿಯೋ ಅಥವಾ ಬೇರೆ ಯಾವುದೇ ವಿಷಯದ ಬಗ್ಗೆ ಮತ್ತಷ್ಟು ಸಹಾಯ ಬೇಕಾದರೆ ದಯವಿಟ್ಟು ಕೇಳಿ. ನಿನ್ನ ಜೊತೆ ಮಾತಾಡಿ ನನಗೆ ಖುಷಿ ಆಯಿತು, ಧನ್ಯವಾದಗಳು. ಈ ಬಿಲ್ಡ್ ಆಪ್ಷನ್ ಅಂದ್ರೆ ಏನು? ಗೂಗಲ್ AI ಸ್ಟುಡಿಯೋದಲ್ಲಿರುವ ಬಿಲ್ಡ್ ಆಯ್ಕೆಯು ನಿಮಗೆ AI ಮಾದರಿಗಳನ್ನು ರಚಿಸಲು, ತರಬೇತಿ ನೀಡಲು ಮತ್ತು ನಿರ್ವಹಿಸಲು ಅನುಮತಿಸುತ್ತದೆ. ನಾನು ಹೇಗೆ ಒಂದು ಸಿಂಪಲ್ ಆ್ಯಪ್ ಕ್ರಿಯೇಟ್ ಮಾಡೋದು? ನನಗೆ ಗೊತ್ತೇ ಇಲ್ಲ ಏನು ಇದ್ರೊಳಗಡೆ. ಎಲ್ಲಿದೆ? ಯಾವುದು ಇದು? ಸ್ಟಾರ್ಟ್ ಫ್ರಮ್ ಟೆಂಪ್ಲೇಟ್. ಇದನ್ನ ಕ್ಲಿಕ್ ಮಾಡಬೇಕಾ? ನೀವು ಸ್ಟಾರ್ಟ್ ಫ್ರಮ್ ಟೆಂಪ್ಲೇಟ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಅಪ್ಲಿಕೇಶನ್ ರಚಿಸಲು ಪ್ರಾರಂಭಿಸಬಹುದು. ಹೌದು. ಹೇಗೆ ಕೋಡ್ ಬರೆಯೋದು? ಹೇಗೆ ಕೋಡ್ ಬರೆಯುವ ಅಗತ್ಯವಿಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ನೀವು ಟೆಕ್ಸ್ಟ್ ಜನರೇಷನ್ ಟೆಂಪ್ಲೇಟ್ ಅನ್ನು ಆಯ್ಕೆ ಮಾಡಿದ ನಂತರ ನೀವು ಬರೆಯಲು ಬಯಸುವ ವಿಷಯದ ಬಗ್ಗೆ ಪ್ರಾಂಪ್ಟ್ ಅನ್ನು ನಮೂದಿಸಬಹುದು. ನಂತರ AI ನಿಮಗೆ ವಿಷಯವನ್ನು ರಚಿಸಲು ಸಹಾಯ ಮಾಡುತ್ತದೆ. ಓ ಮೈ ಗಾಡ್, ನನ್ನ ಲೈಫ್ ಟೈಮಲ್ಲಿ ಇಷ್ಟೊಂದು ಕೋಡ್ ಬರೆದಿಲ್ಲ ನಾನು. ಇಷ್ಟು 2 ನಿಮಿಷದಲ್ಲಿ ಬರೆದ್ಬಿಡ್ತು. ಓಕೆ, ಎಷ್ಟು ಬೇಗ ಬಂತು ಗುರು. ಸೊ ಸದ್ಯಕ್ಕೆ ಇಷ್ಟು, ನನಗೇನು ಗೊತ್ತಿಲ್ಲ ಇದ್ರ ಬಗ್ಗೆ, ಆ್ಯಪ್ ಹೇಗೆ ಡೆವಲಪ್ ಮಾಡೋದು ಅಂತ. ನಿಮ್ಗೆ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಇದ್ರ ಬಗ್ಗೆ ಇಂಡೆಪ್ತ್ ಆಗಿ ನಾನು ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ. ಇದೆ ಮೇನ್ ಪಾರ್ಟಿಗೆ ಬಂದ್ವಿ. ಸೊ ಇದರಲ್ಲಿ ನಾವು ಇಮೇಜ್ ಜನ್ರೇಷನು, ವಿಡಿಯೋ ಜನ್ರೇಷನು, ಆಡಿಯೋ ಜನ್ರೇಷನು ಎಲ್ಲ ಇದರಲ್ಲಿ ಜನರೇಟ್ ಮೀಡಿಯಾ ಸೆಕ್ಷನ್ನಲ್ಲೇ ನಾವು ಎಲ್ಲ ಇದನ್ನು ಜನರೇಟ್. ಸೊ ನಾವು ಇಮೇಜ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ಫಸ್ಟ್ ಕೊಡಬೇಕು ಈ ಕ್ರಿಯೇಟ್ ಅನ್ ಇಮೇಜ್. ಆಗ್ಲಿಂದ ಪ್ರಾಂಪ್ಟ್ಸು ಅಂತ ಇದೆಯಲ್ಲ, ಏನಿದು ಪ್ರಾಂಪ್ಟ್? ಸೊ ಹೇಗೆ ಅರ್ಥ ಆಗೋ ಥರ ಹೇಳೋದನ್ನೇ ಪ್ರಾಂಪ್ಟ್ ಅಂತೀವಿ, ಅದು ಯಾವುದೇ ಭಾಷೆ ಆಗಿರ್ಬೋದು. ಸೊ ಈಗ ನಾನು ಒಂದು ನನಗೆ ಬರೋ ಥರನೇ ಪ್ರಾಂಪ್ಟ್ ಬರೆದಿದ್ದೀನಿ, ಅದು ಕರೆಕ್ಟಾಗಿಲ್ಲ.
ಸೊ ಅದಕ್ಕೆ ನಾನು ಇಂಪ್ರೂವ್ ಮಾಡ್ತಾ ಇದ್ದೀನಿ. ಇಂಪ್ರೂವ್ ಬೇಸಿಕ್ ಪ್ರಾಂಪ್ಟ್. ಸೊ ಈ ಪ್ರಾಂಪ್ಟ್ ಹಾಕಿದ್ರೆ ಅಕ್ಯುರೇಸಿ ಚೆನ್ನಾಗಿರುತ್ತೆ, ಡೀಟೇಲ್ಸ್ ಎಲ್ಲ ಚೆನ್ನಾಗಿರುತ್ತೆ, ಚೆನ್ನಾಗಿ ಇಮೇಜ್ನ ಜನರೇಟ್ ಮಾಡಿಕೊಡುತ್ತೆ. ಈ ಪ್ರಾಂಪ್ಟ್ನ ಕಾಪಿ ಮಾಡಿಕೊಂಡು ಮೀಡಿಯಾ ಜನರೇಷನ್ ಅಲ್ಲಿ ಇಮ್ಯಾಜಿನ್. ಓಕೆ, ನನ್ನ ಡ್ರೀಮ್ ಗರ್ಲ್. ಓಕೆ, ಸೇವ್ ಆಯಿತು. ಏನು ಸಕ್ಕತ್ತಾಗಿದೆ ಅಲ್ವಾ? ಏನಿಲ್ಲ, ಸ್ವಲ್ಪ ಚೇಂಜ್ ಮಾಡಿದೆ ಅಷ್ಟೇ ಪ್ರಾಂಪ್ಟು. ಚಾಟ್ ಜಿ ಪಿ ಟಿಗಾದ್ರೂ ಹೋಗಿ, ಜೆಮಿನಿಗಾದ್ರೂ ಹೋಗಿ, ಎಲ್ಲಿ ಬೇಕಾದ್ರೂ ಹೋಗಿ, ದಿಸ್ ಗರ್ಲ್ ಇನ್ ಸ್ಯಾರಿ ಬ್ಯಾಕ್ ಪೋಸ್. ಇದು ಸಖತ್ತಾಗಿ ಜನ್ರೇಟ್ ಮಾಡಿದೆ ಅಲ್ವಾ? ಬ್ಯಾಕ್ ಪೋಸ್ ಸಖತ್ತಾಗಿದೆ. ಈ ಥರ ನೋಡಿ ಸಿಗಿದೆ ನನಗೆ. ಅದಕ್ಕೆ ತುಂಬ ಚೆನ್ನಾಗಿದೆ ಕಣ. ಏನ್ ಪುಟ್ರಂಗಣ್ಣ ಹಿಡಿಯೋದ್ ಹಿಡಿತಾ, ಸರಿಯಾಗಿರೋದ್ನೇ ಹಿಡಿದಿದ್ಯಾ ಬಿಡು. ಸೊ ಇದು ಜೆಮಿನೈ ವಿತ್ ಇಮೇಜ್ ಜನರೇಷನ್ ಅಂತಿದೆ ಅಲ್ವಾ? ಏನು ಮಾಡುತ್ತಪ್ಪ ಅಂದರೆ ಇಮೇಜ್ನ ಮಾಡಿಫೈ ಮಾಡುತ್ತೆ ಫೋಟೋಶಾಪ್ ಥರ. ಸೊ ನಾನೀಗ ಏನು ಮಾಡ್ತೀನಿ ಅಂದರೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಫೋಟೋನ ಕಲರ್ ಫೋಟೋ ಮಾಡ್ತೀನಿ. ಸೊ ಸಿಂಪಲ್ಲಾಗಿ ಪ್ರಾಂಪ್ಟ್ ಕೊಡಬೇಕು. ಏನಪ್ಪ ಅಂತಂದರೆ ಕನ್ವರ್ಟ್ ಪಿಕ್ಚರ್ ಇಂಟು ಕಲರ್. ಪರವಾಗಿಲ್ಲ ಗುರು, ಸೂಪರಾಗಿ ಮಾಡಿದೆ. ಇನ್ನೊಂದು ಇಮೇಜ್ ತಗೊಳ್ಳೋಣ. ನಾಟ್ ಬ್ಯಾಡ್, ಚೆನ್ನಾಗಿ ಬಂದಿದೆ. ನಿಮ್ಮ ಮನದಾಳದ ಮಾತು ನನಗೆ ಕೇಳಿಸ್ತಿದೆ. ನೀವು ಈಗರ್ಲಿ ಯಾವುದಕ್ಕೆ ವೆಯ್ಟ್ ಮಾಡ್ತಿದ್ದೀರಾ ಅಂತ. ವಿಡಿಯೋ ಜನ್ರೇಷನ್ಗೆ ತಾನೆ, ಅದಕ್ಕೆ ನೀವು ಗೂಗಲ್ ಜೆಮಿನೈಗೆ ಹೋಗ್ಬೇಕು. ಸೊ ಗೂಗಲಲ್ಲಿ ಗೂಗಲ್ ಜೆಮಿನೈ ಅಂತ ಹೊಡಿ. ಇಲ್ಲಿ ಎಲ್ಲ ಫ್ರೀನೇ, ಆದರೆ ಇದಕ್ಕೆ ಮಾತ್ರ ನೀವು ಮಂತ್ಲಿ 1950 ರೂಪಾಯಿ ಕಟ್ಟಬೇಕು. ನೀವು ಕರೆಕ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಮರಿಬೇಡಿ, 1 ಮಂತ್ ಮುಂಚೆನೇ ಅದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ 1950 ರೂಪಾಯಿ ಹೋಗೇ. ಇನ್ನೂ ಒಂದು ಪ್ಲ್ಯಾನ್ ಇದೆ, ಸ್ಟೂಡೆಂಟ್ಸ್ಗೆ ಮಾತ್ರ 1 ವರ್ಷಕ್ಕೆ ಫ್ರೀಯಾಗಿ ಯೂಸ್ ಮಾಡ್ಕೋಬೋದು. ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಹೇಗೆ ಅಂತ. ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಪ್ರೋ ಅಂತ ತೋರಿಸುತ್ತೆ. ಇದು ಮೊಬೈಲಲ್ಲಿ ಕೂಡ ನೀವು ಜೆಮಿನೈ ಆ್ಯಪ್ ಇದೆ ಅಲ್ವಾ, ಅದರಲ್ಲಿ ಕೂಡ ನೀವು ಕ್ರಿಯೇಟ್ ಮಾಡ್ಬೋದು. ಸೊ ಒಂದಿನಕ್ಕೆ 3 ವಿಡಿಯೋ ಮಾತ್ರ ಕ್ರಿಯೇಟ್ ಮಾಡೋಕ್ಕಾಗುತ್ತೆ. ಅದು 8 ಸೆಕೆಂಡ್ ಮಾತ್ರ ಅಷ್ಟೇ. ಆ್ಯಕ್ಚುಲಿ ಇದು ಈಗ ಬಂದಿದೆ ನಮ್ಮ ಇಂಡಿಯಾಗೆ. ಇದಕ್ಕೆ ಮುಂಚೆ ಎಲ್ಲ ನಾವು VPN ಯೂಸ್ ಮಾಡಬೇಕಾಗಿತ್ತು. ಆ VPN ಯೂಸ್ ಮಾಡಿಕೊಂಡ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಿರಲ್ಲ, ಇಂತೆಂಥ ವಿಚಿತ್ರವಾದ ವಿಡಿಯೋಗಳನ್ನು ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಅಂತ. ನೀವು ಟ್ರೈ ಮಾಡಿ. ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ VO3 ಅಂತ ಬರುತ್ತೆ. ಸೊ ನೀವು ಪ್ರಾಂಪ್ಟ್ ಕೊಟ್ಟರೆ ಆ ವಿಡಿಯೋ ಜನ್ರೇಟ್ ಆಗುತ್ತೆ. ಹೇಗೆ ಕೊಡ್ತೀನಪ್ಪ ಅಂದರೆ, ನನಗೆ ಬರೋ ಅರ್ಧಂಬರ್ಧ ಇಂಗ್ಲೀಷ್ನ ಫಸ್ಟ್ ಟೈಪ್ ಮಾಡಿಬಿಡ್ತೀನಿ. ಹೇಗೆ? ಫಸ್ಟು ಸೀನು, ಆ ಸೀನ್ ಏನು ನಡೀತಾ ಇದೆ, ಆಮೇಲೆ ಡಬಲ್ ಕೊಟೇಷನಲ್ಲಿ ಆ ಡೈಲಾಗ್ಸು ಅದು ಬರೆದ್ಬಿಟ್ಟು ಇಂಪ್ರೂವ್ ದಿಸ್ ಪ್ರಾಂಪ್ಟ್ ಅಂತ ಕೊಟ್ಟರೆ ಅದು ಪ್ರಾಂಪ್ಟ್ ಜನ್ರೇಟ್ ಮಾಡುತ್ತೆ. ಅದನ್ನ ಎತ್ಕೊಂಡ್ಬಂದು ಮತ್ತೆ ವಿಡಿಯೋದೆಲ್ಲ ಹಾಕಿ ಜನ್ರೇಟ್ ವಿಡಿಯೋ ಅಂತ ಕೊಟ್ಟರೆ ಬರುತ್ತೆ. ಇದು ನಿಮ್ಮ ಇಂಟರ್ನೆಟ್ ಎಷ್ಟು ಸ್ಪೀಡಾಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಪಟ್ ಅಂತ ಬರುತ್ತೆ. ಓಕೆ, ಈಗ ಇದು ಕೊಟ್ಟಿದ್ದೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ವಾವ್, ಏನು ಸಖತ್ತಾಗಿ ಬಂದಿದೆ ಅಲ್ವಾ? ಆಲ್ಮೋಸ್ಟ್ ರಿಯಲಿಸ್ಟಿಕ್ ಆಗಿದೆ. ಈ ಒಂದು ಸೀನ್ ತೆಗಿಯೋದಕ್ಕೆ ಎಷ್ಟೆಲ್ಲ ಕಷ್ಟಪಡಬೇಕಾಗಿದೆ. ಸದ್ಯಕ್ಕೆ 8 ಸೆಕೆಂಡ್ ಇದೆ, ಆಮೇಲೆ ಹೋಗ್ತಾ ಹೋಗ್ತಾ ಫುಲ್ಲು ಮೂವಿನೇ ಮಾಡ್ಬೋದು ಅನ್ಸುತ್ತೆ. ಇನ್ನೊಂದು ಪ್ರಾಂಪ್ಟ್ ಕೊಡೋಣ. ಸೊ ಇಲ್ಲಿ ಆ್ಯಡ್ ಫೋಟೋ ಅಂತ ಇದೆ ಅಲ್ವಾ, ಇದು ಬಂದು ರೆಫರೆನ್ಸ್ಗೆ. ಈ ರೆಫರೆನ್ಸ್ಗೆ ಫೋಟೋ ಕೊಟ್ಟರೆ ಅದೇ ಥರನೇ ವಿಡಿಯೋ ಜನ್ರೇಟ್ ಮಾಡುತ್ತೆ ಬ್ಯಾಕ್ಗ್ರೌಂಡ್ ಎಲ್ಲ. ಯಪ್ಪ, ಏನು ಗುರು ಇದು? ಬೆಂಗಳೂರು ಟ್ರಾಫಿಕ್. ವೈಟ್ ಫೀಲ್ಡ್ ಇಂದ ಹೆಬ್ಬಲಕ್ಕೆ ಹೋಗೋಷ್ಟರಲ್ಲಿ ಬೆಂಗಳೂರು ಇಂದ ಮೈಸೂರಿಗೆ ಹೋಗಬಹುದು. ಯಾಕೆ ತಾತ ನಿಮ್ಮ ಮೊಮ್ಮಕ್ಕಳು ನಿಂಗೆ ಬೈತಾರೆ? ಏನಿಲ್ಲಮ್ಮ, ಸುಮಾರು ವರ್ಷದ ಹಿಂದೆ ನನ್ನ ಸೆಟಪ್ಗೆ ಒಂದು ಬೇಕಾದ್ರೆ ಜಮೀನು ಕೊದ್ಬಿತ್ತು. ಅಪ್ಪ ದೇವರೇ, ನಂಗೆ ಮಹೇಶ್ ಅಂತ ಗಂಡ ಸಿಗಲಪ್ಪ. ಸೊ ಈ ಥರ ವಿಡಿಯೋ ಕ್ರಿಯೇಟ್ ಮಾಡಿ ನಿಮ್ಮ ಕ್ರಿಯೇಟಿವಿಟಿನ ಜಾಸ್ತಿ ಇಂಪ್ರೂವ್ ಮಾಡ್ಕೊಳ್ಬೋದು. ಸೊ ಈ ವಿಡಿಯೋದ ಕೊನೆಯ ಇಂಪಾರ್ಟೆಂಟ್ ಟೂಲ್, ಇದು ಎಲ್ಲರಿಗೂ ತುಂಬಾನೇ ಯೂಸ್ಫುಲ್ ಆಗುವಂಥ ಟೂಲು. ಎಸ್ಪೆಷಲಿ ಸ್ಟೂಡೆಂಟ್ಸ್ಗಂತೂ ಇದು ಗೂಗಲ್ ಕೊಟ್ಟಿರೋ ಒಂದು ವರ ಅಂತ ಹೇಳ್ಬೋದು. ಇದರಿಂದ ನೀವು ತುಂಬಾನೇ ಈಸಿಯಾಗಿ ಅರ್ಥ ಆಗೋ ತರ ಓದ್ಬೋದು. ಸೊ ಇದೊಂಥರ ನಮ್ಮ ಟ್ಯೂಷನ್ ಮೇಡಮ್ ಇದ್ದ ಹಾಗೆ. ಸೊ ಬನ್ನಿ ಯಾವ ಟೂಲ್ ಅಂತ ಕಲಿಯೋಣ. ಸೊ ಇದು ಗೂಗಲ್ AI ಸ್ಟುಡಿಯೋದಲ್ಲಿ ಸಿಗೋದಿಲ್ಲ. ಗೂಗಲ್ಗೆ ಹೋಗಿ ನೋಟ್ಬುಕ್ LLM ಅಂತ ಟೈಪ್ ಮಾಡಿ, ಫಸ್ಟ್ ಬರೋದನ್ನು ವೆಬ್ಸೈಟ್ ಮಾಡಿ ಟ್ರೈ ನೋಟ್ಬುಕ್ LLM ಅಂತ ಕೊಡಿ. ಸೊ ಇಲ್ಲಿ ಕ್ರಿಯೇಟ್ ನೋಟ್ಬುಕ್ ಅಂತ ಕ್ರಿಯೇಟ್ ಮಾಡಿ, ಆಮೇಲೆ ಇಲ್ಲಿ ನೋಡಿ ಎಷ್ಟು ಸೋರ್ಸಸ್ ಅಪ್ಲೋಡ್ ಮಾಡ್ಬೋದು ನಾವು ರಿಸರ್ಚ್ ಮಾಡೋದಕ್ಕೆ ಅಂತ. ಇದರಲ್ಲಿ ನಾವು ಡಾಕ್ಯುಮೆಂಟ್ಸು, PDF, ಆಡಿಯೋ, ವೆಬ್ಸೈಟ್ ಲಿಂಕು, ಯೂಟ್ಯೂಬ್ ಲಿಂಕು ಎಲ್ಲನೂ ಅಪ್ಲೋಡ್ ಮಾಡ್ಬೋದು.
ಈಗ ನಾನು ಎಕ್ಸಾಂಪಲ್ಗೆ AI-ನ ತೊಗೊಳ್ತಾ ಇದ್ದೀನಿ. ಸೊ ಅದ್ರ ಯೂಟ್ಯೂಬ್ ಲಿಂಕ್ನ ಪೇಸ್ಟ್ ಮಾಡಿದೆ, ಆಮೇಲೆ ಅದ್ರ ವೆಬ್ಸೈಟ್ ಲಿಂಕ್ನ ನಾನು ಇಲ್ಲಿ ಬಂದು ಪೇಸ್ಟ್ ಮಾಡಿದೆ, ಆಮೇಲೆ ನಮ್ಮ ಹತ್ರ ಇರೋ ನೋಟ್ಸ್ ಒಂದಿರುತ್ತಲ್ವ ಅದನ್ನು ಕೂಡ ನಾನು ಅಪ್ಲೋಡ್ ಮಾಡಿದೆ. ಸೊ ಇದರಲ್ಲಿ ನನಗೆ ಗೊತ್ತಿರೋ ಹಾಗೆ ಮ್ಯಾಕ್ಸಿಮಮ್ 50 ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ನಮ್ಮ ಓವರ್ ವ್ಯೂನ ತೊಗೋಬೋದಂತೆ. ನೋಡಿ ಕೀ ಪಾಯಿಂಟ್ಸ್, ಬುಲೆಟ್ ಪಾಯಿಂಟ್ಸ್ ನಮಗೆ ಎಷ್ಟು ಈಸಿಯಾಗಿ ಕೊಡುತ್ತೆ ಅಂತ. ಸೊ ಇಲ್ಲಿ ಸ್ಟಡಿ ಗೈಡ್ ಅಂತ ಇದೆ ಅಲ್ವಾ, ಅದು ಕ್ಲಿಕ್ ಮಾಡಿದ್ರೆ ಅದು ಜನ್ರೇಟ್ ಆಗುತ್ತೆ. ಅದು ಒಂದು ನೋಟ್ಸ್ ಥರ ನಮಗೆ ಜನ್ರೇಟ್ ಆಗಿ ಕೊಡುತ್ತೆ. ಸೊ ಈಸಿಯಾಗಿ ನಮಗೆ ಕ್ವಶನ್ ಆ್ಯಂಡ್ ಆನ್ಸರ್ಸು ಗೈಡಲ್ಲಿ ಯಾವ ಥರ ಇರುತ್ತೋ ಕ್ವಶನ್ ಆ್ಯಂಡ್ ಆನ್ಸರ್ಸು ಆ ಥರ ಜನ್ರೇಟ್ ಆಗುತ್ತೆ. ನಾವು ಈಸಿಯಾಗಿ ಓದ್ಕೊಳ್ಬೋದು. ಸೊ ಎಕ್ಸಾಮ್ಗೆ ಇದಕ್ಕಿಂತ ಇನ್ನೇನು ಬೇಕು ಹೇಳಿ? ಅಯ್ಯೋ ನನಗೆ ಈ ಟೆಕ್ಸ್ಟ್ ಎಲ್ಲ ಓದೋದಕ್ಕೆ ಬೋರು ಅಂತ ಅನ್ನೋರಿಗೆ ಕೂಡ ಇನ್ನೊಂದು ಆಪ್ಷನ್ ಇದೆ. ಇದರಲ್ಲಿ ಇನ್ನೊಂದು ಫೀಚರ್ ಇದೆ, ಅದು ಗ್ರಾಫ್ ಥರ ನಮಗೆ ಎಲ್ಲನೂ ಬ್ರಾಂಚಸ್ ಥರ ಕ್ರಿಯೇಟ್ ಮಾಡುತ್ತೆ. ಸೊ ಇಲ್ಲಿ ಮೈಂಡ್ ಮ್ಯಾಪ್ ಇದೆ ಅಂತಲ್ವಾ, ಅದನ್ನ ಕ್ಲಿಕ್ ಮಾಡಿ ಸ್ವಲ್ಪ ಹೊತ್ತಲ್ಲೇ ಈ ಥರ ಸೂಪರ್ ಟಾಪಿಕ್ಸ್ನ ಬ್ರಾಂಚಸ್ ಥರ ನಿಮಗೆ ಜನ್ರೇಟ್ ಮಾಡಿಕೊಡುತ್ತೆ. ಸೊ ನೋಡಿ ಇದು ಮೇನ್ ಬ್ರ್ಯಾಂಚು, ಅದರೊಳಗಡೆ ಸಬ್ ಬ್ರ್ಯಾಂಚು, ಮತ್ತು ಅದರೊಳಗಡೆ ಸಬ್ ಬ್ರ್ಯಾಂಚು. ಸೊ ಇವಾಗ ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ಬೇಕು ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಟಾಪಿಕ್ ನಿಮಗೆ ಬಂದ್ಬಿಡುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಫೀಚರು, ನನಗಂತೂ ಸಖತ್ ಇಷ್ಟ ಆಯಿತು. ಸೊ ಅದನ್ನ ಡೌನ್ಲೋಡ್ ಕೂಡ ಮಾಡ್ಕೋಬೋದು ನಾವು. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಇದೆ, ನೀವು ಎಲ್ಲಿ ಬೇಕಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಅಪ್ಲೋಡ್ ಮಾಡ್ಬೋದು. ಲಿಂಕ್ಡ್ಇನ್ ಎಲ್ಲ ನೋಡ್ತಾ ಇರ್ತೀರಲ್ವ, ಅದೆಲ್ಲ ಇದೇನೆ. ಸೊ ನೀವು ಕೇಳ್ಬೋದು ಇದೇನಿದು ಆಡಿಯೋ ವೇವೋರ್ ಅಂತ. ಸೊ ಇದನ್ನ ಕ್ಲಿಕ್ ಮಾಡಿ ಜನ್ರೇಟ್ ಮಾಡಿದ್ರೆ ವಂಡರ್ಸ್. ಯಾವ ಥರ ಅಂತಂದರೆ ಇಬ್ಬರು ಕುತ್ಕೊಂಡು ಆ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ರೆ ನಿಮಗೆ ಅರ್ಥ ಆಗುತ್ತೋ ಇಲ್ವೋ, ಅರ್ಥ ಆಗಲೇಬೇಕು. ಸೊ ಇದು ಸ್ಪೆಷಲ್ ಫೀಚರ್ ಏನಪ್ಪ ಅಂತಂದರೆ, ನಾವು ಆ ಪಾಡ್ಕಾಸ್ಟ್ಗೆ ಜಾಯಿನ್ ಆಗಿ ನಾವು ಏನಾದರೂ ಕ್ವಶನ್ಸ್ how much artificial intelligence is already shaping our world. I mean, from your smart speaker playing your favorite song to the news headlines constantly buzzing about it. Fascinating. Oh, hey there, how can we help? How AI is affecting the jobs? Oh, that's a fantastic question, and actually it's the perfect place for us to start. ಇದಕ್ಕಿಂತ ಏನು ಬೇಕು ಗುರು? Absolutely, it's really the core of our discussion today. You're diving right in. So when we talk about artificial intelligence or AI, think of it as a ಈ set ಥರ of ನೋಡಿ ಅದೇ ಕ್ವಶನ್ಸ್ ಕೊಟ್ಟಿರುತ್ತೆ, these technologies ಅದು ಕೂಡ ನೀವು allow ಕೇಳಿ computers ಜನರೇಟ್ to ಮಾಡ್ಕೋಬೋದು do ಆನ್ಸರ್ಸ್ನ. things that would normally need ತುಂಬ ಯೂಸ್ಫುಲ್ ಇದು, ಎಲ್ಲರಿಗೂ ಯೂಸ್ಫುಲ್ ಇದು, ಎಲ್ಲರೂ ಇದನ್ನು ಕಲೀಲೇಬೇಕು. ಹಬ್ಬಬ್ಬ ನೋಡಿದ್ರಲ್ಲ, ಒಂದೇ ಪ್ಲಾಟ್ಫಾರ್ಮ್ನಲ್ಲಿ ಅದು ಫ್ರೀಯಾಗಿ ಏನೇನೆಲ್ಲ ಕ್ರಿಯೇಟ್ ಮಾಡ್ಬೋದು ಅಂತ. ನೀವು ಕೂಡ ಖಂಡಿತವಾಗೂ ಟ್ರೈ ಮಾಡಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಇದರಲ್ಲಿ ನಿಮಗೆ ಯಾವ ಟೂಲು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು, ಯಾವುದು ಇನ್ಡೆಪ್ತ್ ಆಗಿ ನಿಮಗೆ ಬೇಕು ಅಂತ ಕೂಡ ಕಮೆಂಟ್ ಮಾಡಿ. ಅದನ್ನು ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ನಿಮಗೆ ಸ್ವಲ್ಪ ಆದರೂ ನಾಲೆಜ್ ಸಿಕ್ಕಿದೆ ಅಂತ ಅನ್ಕೋತೀನಿ. ನನ್ನ ಒಂದು ಈ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಇದೆ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಂತೂ ಸಬ್ಸ್ಕ್ರೈಬ್ ಮಾಡಿ ಸಾಕ್ತೀನಿ ಅಷ್ಟೇ. ಎಲ್ಲರಿಗೂ ಶೇರ್ ಮಾಡ್ತೀನಿ. ಇಷ್ಟು ಚೆನ್ನಾಗಿರೋ ವಿಡಿಯೋ ಮಾಡಿದ್ದೀರಾ, ಕನ್ನಡದಲ್ಲಿ ಯಾರು ಮಾಡಿಲ್ಲ. ಒಂದೊಂದು ವಿಡಿಯೋದಲ್ಲೂ ಕ್ವಾಲಿಟಿ ಇಂಪ್ರೂವ್ ಮಾಡ್ಕೊಂಡೇ ಹೋಗ್ತೀನಿ. ನಿಮಗೆ ನಾಲೆಜು ಪಕ್ಕಾ ಸಿಗುತ್ತೆ, ಈಸಿಯಾಗಿ ಅರ್ಥ ಆಗೋ ಥರ ಕನ್ನಡದಲ್ಲಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ.